ಗೈಸ್ ಎಲ್ಲರೂ ಇದ್ದೀರಾ ಅಂತ ಸೂಪರ್ ಆಯ್ತು. ಇವಾಗ ಶುರು ಮಾಡಿದ್ವಿ. ನಾನು ನಿಮ್ಮ ಮಗನ ವಿಜಯ ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಲಿಲ್ಲ. ಇವತ್ತು ಬೆಳಿಗ್ಗೆ ನೆಟ್ಟಿ ಗೀ ರೈಸ್ ಮಾಡಿದ್ದೀನಿ. ಚಿಕನ್ ಫ್ರೈ ಇತ್ತು ಅಂದ್ಬಿಟ್ಟು ಅದಕ್ಕೆ ಗೀ ರೈಸ್ ಮಾಡಿದ್ದೀನಿ. ನಮ್ಮ ಮಕ್ಕಳು ನಾನೇ ಮಾಡಿದ್ದು. ನಾನ್ ತಗೊಂಡ್ ಬಂದಿಲ್ಲ, ಸಂಡೆ ತಗೋ ಬಂದಿದ್ವಲ್ಲ ಅದನ್ನ ಇವತ್ತು ಬಿಸಿ ಮಾಡಿ ಕೊಟ್ಟೆ ಅಷ್ಟೇನೆ. ಸಂಡೆ ನೀನ್ ಹೋಗಿರ್ಲಿಲ್ಲ ಅಪ್ಪ ಜೊತೆ? ಬಂದಿದ್ವಿ. ನೋಡಿ ಅವನು ಚಿಕನ್ ತರಕ್ ಬರ್ಬೇಕಾಯ್ತಂತೆ. ನಾನು ಹೋಗಿ ಒಬ್ಳೆ ತಗೊಂಡಿದೀನಿ ಅಂತ ಅವ್ನು ಅನ್ಕೊಂಡ್ಬಂದೆ. ಅವ್ನು ಹೇಳಕ್ಕಿಂತ ಮೊದ್ಲೇ ಎಲ್ಲ ಮಾಡಿದ್ನಲ್ಲ, ಅದರಿಂದ ಲೇಟ್ ಆಗಿದ್ರು ಇವತ್ತು. ಅವರು ಗೀ ರೈಸ್ ಮಾಡಿದ್ದೀನಿ, ಅದಕ್ಕೇನೆ ಆಗುತ್ತೆ ಅದೇನೆ. ನಮ್ಮ ಮಕ್ಕಳೆಲ್ಲ ತಿಂದಾಯ್ತು. ನಮ್ಮ ಮನೇಲಿ ಇವಾಗ ಎದ್ದಿದ್ದಾರೆ. ನಮ್ದು ತಿಂದಾಯ್ತು. ಫಸ್ಟ್ ಇವ್ರು ಇದೊಳಗಂಟೆ ಕಾಯಿವೆ ತಿನ್ನಕ್ಕೆ. ಇವಾಗ ಅದ್ರ ಕಾಯಲ್ಲ, ಏನಿಲ್ಲ ತಿನ್ಬಿಡ್ತಾರೆ. ಸೊ ಹಾಗೆ ಯಾರ್ಯಾರು ನೋಡ್ತಿದ್ರೆ ಗೈಸ್ ಪ್ಲೀಸ್ 100 ಲೈಕ್ಸ್ ಆರ್ ಮಾಡಿ ಗೈಸ್. ಇಷ್ಟು ದಿನ 100 ಲೈಕ್ಸ್ ಬರ್ತಿತ್ತು, ಇತ್ತೀಚೆಗೆ ಯಾಕೋ ಲೈಕ್ಸ್ ಬರ್ತಾ ಇಲ್ಲ. ಪ್ಲೀಸ್ ಲೈಕ್ ಮಾಡಿ. 100 ಮಾಡಿದ್ರೆ ಸಾಕು, ನಮಗೆ ಜಾಸ್ತಿ ಕೇಳೋದ. ನೋಡಿ ಗೈಸ್, ನಮ್ಮ ಮನೆಗೆ ರೈಸ್ ಆಲ್ಮೋಸ್ಟ್ ಖಾಲಿಯಾಗಿ ಬಂದಿದೆ. ತಿನ್ಬೇಕು ಇವತ್ತು. ನನ್ನ ಪಾಲಿನ ಮಾತ್ರ ಮಿಕ್ಕಿದೆ. ಇಲ್ಲೊಂದು ಇಲಿ ಬಂತು ನೋಡಿ ಗೈಸ್, ನೋಡ್ತೀನಿ ಅಂತ. ನಾನ್ ತಿಂದಿಲ್ಲ ರೀ. ಇನ್ನು ತಿಂದಿಲ್ವಾ? ಅಂದ್ರೆ ಚಪಾತಿ ಅಂದೆ, ರಾತ್ರಿ ಚಪಾತಿ ಇತ್ತು. ನೋಡಿ ಗೈಸ್, ನಮ್ ದಿವಾಳಿ ABCD ಬರುತ್ತಾ ಇದ್ದಾನೆ. ನಮ್ ಖುಷಿಯಲ್ಲಿ ತಿಂತಾ ಇದ್ದಾನೆ. ನಮ್ಮ ಮನೆಯವ್ರು ಏನೋ ಯೋಚನೆ ಮಾಡ್ಕೊಂಡು ತಲೆ ಕೆಡ್ಸ್ಕೊಂಡ್ ಕೂತಿದ್ದಾರೆ. ಅಕ್ಕಿ ಇವಾಗ ಕೂತಿರೋದಾ ರೀ? ಅಕ್ಕಿ ಖಾಲಿ ಆಗಂಗಿದೆ. ಹೋಗಿ ರೇಷನ್ ಎಲ್ಲ ತಗೊಬನ್ನಿ, ದಿನಸಿ ಐಟಮ್ಸ. ಇದು ಡಿ ಮಾಡ್ಕೊಯ್ತೀರಾ ಇಲ್ಲೇ ತಗೋತೀರಾ? ಯಾಕ್ರಿ? ಬೇಡದಿದ್ದೆಲ್ಲ ತರಬೇಕಾಗುತ್ತೆ. ದಯವಿಟ್ಟು ಹೋಗ್ಬೇಡಿ ಡಿಮಾರ್ಟ್. ನಿಮ್ಗೆ ಹೇಳ್ತಾರೆ ಗೈಸ್, ನಾನು ಹೇಳ್ತಾರ ನಾನಂತ ಡಿಮಾರ್ಟ್ ಹೋಗಲ್ಲ. ನನ್ಗಿರೋ ಬಜೆಟ್ ಅಲ್ಲಿ ಇಲ್ಲ ಹೋಗ್ಬಿಟ್ಟು ಆರಾಮಾಗಿ ತರ್ತೀನಿ. ಹೌದಾ? ಇಲ್ಲಿಗೆ ಹೋದ್ರೆ 2000 ರೂಪಾಯಿಗೆ ಐಟಮ್ ಅಲ್ಲಿ ಅಕ್ಕಿ ಜೊತೆ ಕೆಲವೊಂದು ಐಟಮ್ಸ್ ಬರ್ತವೆ. 10-15 ಐಟಮ್ ಬರ್ತವೆ. ಅದನ್ನ ತಗೊಂಡ್ ಕೊಡ್ತೀನಿ, ಆರಾಮಾಗಿ ಮೇಂಟೈನ್ ಮಾಡಿ. ಡಿಮಾರ್ಟ್ ಹೋದ್ರೆ ಮಿಸ್ ಇಲ್ದಂಗೆ 5 ರಿಂದ 10 ಸಾವಿರ ರೂಪಾಯಿ ಗಾನ್ ಗೈಸ್. ನಂಗೆ ಬೇಡದೇ ಇರೋದೆಲ್ಲ ಹಾಕೋತೀವಿ. ಅಫ್ಕೋರ್ಸ್ ಆಫರ್ಸ್ ಇದೆ. ನೀವು 5,000, 6,000, 7,000 ತಗೊಂಡ್ರೆ ಮಿನಿಮಮ್ 1-1.5 ಸಾವಿರ 2,000 ಡಿಸ್ಕೌಂಟ್ ಆಗುತ್ತೆ. ಎಲ್ಲಾದ್ರು ಜಾಸ್ತಿನೇ ತರಬೇಕು. 2 ತಿಂಗಳು ಆಗುತ್ತೆ ನಮ್ಮ ಮನೆಗೆ. ಆದ್ರೆ 2,000 ರೂಪಾಯಿ ಅದ ನಾವು ಹೋದ್ರೆ ಅಲ್ಲಿ ತಿಂಡಿಗಳೇ ತಗೋತೀವಿ ಗೈಸ್, ಸ್ನಾಕ್ಸ್ಗಳೇ ತಗೋತೀವಿ. ತುಂಬಾ ಸ್ನಾಕ್ಸ್ ತಗೊಂಡ್ಬಿಡ್ತೀವಿ ಡಿಮಾರ್ಟ್ ಹೋಗ್ಬಿಟ್ರೆ. ನಾನಂತೂ ಡಿಮಾರ್ಟ್ ಹೋಗಲ್ಲ, ಇಲ್ಲೇ ಹೋಗಿ ತಗೊಂಡ್ ಕೊಡ್ತೀನಿ. ಇಲ್ಲೇ ಹೋಗಿ ತಗೊಂಡ್ಬರ್ತೀನಿ. ಇವಾಗ ಅಕ್ಕಿ ಬೇಕಾ? ಬೇಕಕ್ಕಿ. ಮನೆ ಹತ್ರ ಒಂದು 2,000 ರೂಪಾಯಿಗೆ ಒಂದು 10 ಐಟಮ್ ಏನೋ ಕೊಡ್ತಾರೆ. ಅದು ತಗೊಂಡ್ ಕೊಡ್ತೀನಿ. ಅದ್ರ ಜೊತೆಗೆ ಒಂದು 15 ದಿನ ಮೇಂಟೈನ್. ಏನ ಕ್ಯಾರೆಟಾ ತಂದೈತೇನ? ಅಲ್ಲ ತಿನ್ನಕ್ಕೆ ಏನು ತಿಂಡಿಲ್ಲ ಗೈಸ್ ಮನೇಲಿ, ಅದಕ್ಕೇನೆ ಕ್ಯಾರೆಟ್. ಏನ್ ಗೊತ್ತಾ, ನೀನ್ ಯೂನಿಫಾರ್ಮ್ ಬಟ್ಟೆನ ನೆನೆಯಾಕಿದ್ದೀನಿ ನಾನು, ಒಗ್ದಾಕಲ್ಲ ಅಂತ ಅನ್ಬಿಟ್ಟಿ. ಇವನ್ ಏನ್ ಮಾಡ್ತಾವನೆ ಗೊತ್ತಾ, ನೆನೆ ಬಂದ್ಬಿಟ್ಟಿ ಅಮ್ಮ ಬಟ್ಟೆ ಒಗ್ದಿಲ್ಲ ಅಪ್ಪ ಅಂದು ಹೋಗಿ. ಅಮ್ಮ ಬಟ್ಟೆ ಒಗ್ದಿಲ್ವಾ? ಬೈ ಬರ್ತಾನೆ ನೀನ್ ನಮಗೆ ಬೈ. ವಿಡಿಯೋ ಮಾಡ್ತಿದ್ಯಲ್ಲ ಗೈಸ್, ವಿಡಿಯೋ ಮಾಡೋ ನಮ್ ಖುಷಿ ನೋಡಿ 2 ಸುಲಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಏನು ಮಾತಾಡಲ್ಲ. ಎಷ್ಟು ತರ್ಲೆ ಮಾಡ್ತಾನೆ ಗೊತ್ತ ಗೈಸ್. ನಾನು ಹಿಂಗ್ ಸುಮ್ನೆ ಹಿಂಗ್ ಹೊಡೆದ್ರೆ ಅವನು ನಂಗೆ ತಿರ್ಗಿಸ್ ಹೊಡಿತಾನೆ. ಅಷ್ಟು ನೋಡು ಮಕ್ಕಳು. ಸರಿ ಓಕೆ, ನಿಮಗೆ ಐಟಮ್ಸ್ ತಗೊಂಡು. ಏನ್ ಐಟಮ್ಸು ನಿನಗೆ? ಚಾಕ್ಲೇಟು. ಹೊಟ್ಟೆಲ್ ಹುಳ ಆಗುತ್ತೆ. ಚಾಕ್ಲೇಟು ಬೇಕಾ? ಚಾಕ್ಲೇಟ್ ಬೇಕಾ? ಹುಳ ಆಗುತ್ತೆ. ಕ್ರೀಮ್ ತಿಂದ್ರು ಹುಳ ಆಗುತ್ತೆ. ಇಲ್ಲಿ ನೋಡಿ, ಅವ್ರ ಅಣ್ಣ ಕೇಳ್ತಿರೋದ ಕೇಳಿಸ್ಕೊಂಡು ಅವ್ರ ಅಣ್ಣ ಏನ್ ಕೇಳ್ತಾನೆ ಅದನ್ನ ಕೇಳಿಸ್ಕೊಳ್ಳೋದು ಹೇಳೋದು. ಇವ್ ನಿಂಗ ಅವನಲ್ಲ. ಏಯ್ ಗೊತ್ತಾಗುತ್ತೆ ನೀನ್ ನಾಟಕ ಎಲ್ಲ ಗೊತ್ತಾಗುತ್ತೆ ಗೈಸ್. ಇವ್ನಿಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಎಲ್ಲ ಗೊತ್ತಾಗುತ್ತೆ. ನಾವೇನು ಗೊತ್ತಾಗಲ್ಲ ಅಂತ ಅವರಪ್ಪ ವಾಶ್ರೂಮ್ ಹೋಗ್ಬಿಟ್ಟು ಅಲ್ಲೂ ಜೊತೆ ಸೌಂಡ್ ಕೇಳಿಸ್ಕೊಂಡಿ ಮುದ್ದು ನಡಿ ಫೋನು ನೋಡು ನೀನು, ನಡಿ ಊಟ ತಿಂಡಿ ಹಾಕೊಡು ಅಂತ ಹೇಳ್ತವ್ನೆ. ಎಲ್ಲ ತಿಂತಾರ ಗೈಸ್. ನಾನ್ ತಿನ್ಬೇಕಾದ್ರೆ ತಿನ್ಲೇಬೇಕು. ಇವರು ಕಿತ್ತಾಡ್ಕೊಂಡು ನನ್ ಜೊತೆ ತಿಂತಾ ಇದ್ರು, ಬೇಡ ಅಂತ ಅವ್ರ ತಟ್ಟೆಗೆ ಹಾಕೊಟ್ಟಿರೋದು. ಇವರು ಎಷ್ಟೇ ಅವ್ರಪ್ಪ ತಿನ್ಬೇಕಾದ್ರೆ ಬಂದು ಕೈ ಬಾಯಿ ಎಡ್ಲೇಬೇಕು. ಅದು ಎಡ್ದ ಕೈಯಲ್ಲೇ ತಿನ್ನೋದು ಗೈಸ್. ಏನೇ ಮಾಡಿ ನಾವು ಬಲ್ದ ಕೈಯಲ್ಲಿ ತಿನ್ನಕ್ ಟ್ರೈ ಮಾಡಿಸಿ
ಮಾಡ್ಸಕ್ ಆಗದ್ದೇ ಇಲ್ಲ ನೋಡು, ಅವ್ನು ಎಡ್ದ ಕೈಲೇ ತಿನ್ನೋದು ದೊಡ್ಡವನಾದ್ರೂ. ನೋಡ್ ಚಾಲೆಂಜ್, ಇದೇ ನನ್ನ ಚಾಲೆಂಜು. ಯಾವ್ದೇ ಕಾರಣಕ್ಕೂ ತಿನ್ನಲ್ಲ ಅವನು. ನಾನು ಹೇಳ್ತೀನಿ ನೋಡು ಬೇಕಾದ್ರೆ. ನಮ್ಮಪ್ಪ ಊರಲ್ಲಿದ್ದಾಗ ಎಷ್ಟು ಟ್ರೈ ಮಾಡೋರು ಗೊತ್ತಾ, ಎಡ್ದ ಕೈ ತಿನ್ಬೇಡ್ದು ಬಲ್ದ ಕೈ ಅಂತ. ಅವನೇನೇ ಮಾಡ್ರು ಬಿಡಲ್ಲ. ಗೊತ್ತಾಗಲ್ಲ ಅವ್ನು ಯಾವ್ದೇ ಕಾರಣಕ್ಕೂ ಅದ್ರಲ್ಲೇ ತಿನ್ನೋದು ಆ ಕೈಯಲ್ಲೇ. ಓಕೆ, ಆಮೇಲೆ ಇನ್ನೊಂದು ಏನು ಗೊತ್ತಾ ಗೈಸ್, ಎಷ್ಟು ಗಾಳಿ ಬಿಸೈತೆ ನಮ್ಮ ಮನೆ ಹತ್ರ ಅಂದ್ರೆ, ಯಾಶಾಡ್ ಆಗಿರೋದ್ ಕೊದ್ಕು ಈಚೆ ಕಡೆಗೆ ಹೋದ್ರೆ ಸಾಕು ನಮ್ಮನ್ನ ಎಳ್ಕೊಂಡು ಹೋಗ್ಬಿಡುತ್ತೆ, ಅಷ್ಟು ಸಿಕ್ಕಾಪಟ್ಟೆ ಗಾಳಿ ಬಿಸ್ತೈತಿ. ಸಂಜೆ ಹೊತ್ತು ಬೀಸೋದು, ಇವ್ ಮಧ್ಯಾಹ್ನ ಬಿಸ್ಲೈತೆ ಅಷ್ಟೊಂದು, ಅಷ್ಟು ಗಾಳಿ ಬಿಸಿಲು ಬರ್ತೈತಿ ಮೇಲಿರೋದ್ ಕೊದ್ಕು. ಯಪ್ಪ ತುಂಬಾ ಚಳಿ ಆಗ್ತಾ ಇರುತ್ತೆ. ಅದ್ರಲ್ಲಿ ನನ್ ಮಗ ಇವನು ಆ ಶರ್ಟ್ ಎಲ್ಲ ಬಿಚ್ಬಿಟ್ಟು ನೀವು ಶೆಕೆ ಚೆಕೆ ಚೆಕೆ ಅಂತಾನೆ. ಅದು ಶೆಕೆನಲ್ಲ, ಚೆಗೆ ಅಂತಾನೆ. ನೋಡಿ ಗಾಯ್ಸ್, ಫೈನಲಿ ತಗೊಂಡು ಬಂದೆ. 15 ಐಟಮ್ಸ್ ವರ್ತಿದ್ಯಾ? ಬನ್ನಿ ಚೆಕ್ ಮಾಡೋಣ ಮನೆಗೆ ಹೋಗ್ಬಿಟ್ಟು. ಅಕ್ಕಿ ಮುಟ್ಟೆ ಎತ್ಕೊಂಬಂದ ನಮ್ಮ ನವಿ, ಮಿಕ್ಕಿ ತಗೊಂಬತ್ತಾ ಇದ್ದಾರೆ. ಲಿಫ್ಟಲ್ಲಿ ಮಾಡ್ಬಿಟ್ಟು ಬಂದಿದ್ದೆ, ಎತ್ಕೊಂಬರಕ್ಕಾಗಲಿಲ್ಲ. ಸೊ ಬನ್ನಿ ಚೆಕ್ ಮಾಡೋಣ 2000 ರೂಪಾಯಿಗೆ 15 ಐಟಮ್ಸ್ ಕೊಡ್ಬೋದಾ ಅಂತ. ಯಾಕಪ್ಪ ಬಂಗೋರು ಅಮ್ಮ ಹೊಡಲ್ಲ? ಅಯ್ಯೋ ಪಾಪ. ಇದು ಬೇಕು ಅಂತ, ಅಕ್ಕಿ ಬೇಕು ಅಂತ ಅವನಿಗೆ. 26 kg ಇದೆ, 1500 ರುಪೀಸ್ ಅನಿಸುತ್ತೆ ಗೈಸ್. ಇದು ಒಂದು ಚೀಲಕ್ಕೆ 26 kg. ಚೆನ್ನಾಗಿದೆ ನೋಡೋಕ್ಕೇನೋ, ತಿನ್ನೋಕ್ಕೂ ಚೆನ್ನಾಗಿದೆ. ನಾವು ಇದನ್ನೇ ತಿನ್ನೋದು, ಹೊಸಲ ತಂದಿದ್ದಲ್ಲ, ಅದೇ ಏನು ಚೇಂಜಸ್ ಏನಿಲ್ಲ. ನಮ್ಮ ಮನೆಗೆ 2 ತಿಂಗಳು ಬರುತ್ತೆ ಗೈಸ್ ಇದು. ಸೊ ಇವಾಗ ಉಪ್ಪು, ಮೆಣಸಿನ್ಕಾಯಿ ಮತ್ತು ಪಲಾವ್ ಎಲೆ ಇದರೊಳಗೆ ಮಿಕ್ಸ್ ಮಾಡಿ ಮಡಿಕತ್ತೀವಿ ಗೈಸ್. ಇಲ್ಲಾಂದ್ರೆ ಹುಳಾಗ್ಬಿಡುತ್ತೆ, 2 ತಿಂಗಳು ತನಕ ಇರಲ್ಲ, ಹುಳಾಗ್ಬಿಡ್ತವೆ ಅಂದ್ಬಿಟ್ಟು ನಾವು ಅಕ್ಕಿ ಮತ್ತು ಇದನ್ನೆಲ್ಲ ಮಿಕ್ಸ್ ಮಾಡಿ ಮಡಿಕತ್ತೀವಿ. ಓಕೆ ಅಕ್ಕನ? ನೋಡಿ ಗೈಸ್, 15 ಐಟಮ್ಸ್ ಏನೇನು ಕೊಟ್ಟಿದ್ದಾರೆ ಅಂತ ಬನ್ನಿ ಹೇಳ್ತೀವಿ. ಇದು 1 ಐಟಮ್ಸು. 2ನೇ ಐಟಮು ಇದೇನಿದು? ಅದು ನಮ್ಮನೆ ಆಯಿಲು. ಶಾವಿಗೆ ಪ್ಯಾಕೆಟು 2. 3ನೇದು ಆಯಿಲು, ಬೇರೆ ಯಾವ್ದಾರು ತಗೋಬೋದು. 4, 5, 6, 7, 8, 9, 10, 11, 12 ಚಪಾತಿ ಹಿಟ್ಟು, 13 ತೊಗರಿಬೇಳೆ 1 kg, 14 ಉಪ್ಪು, ರವೆ 1 kg. ಎಲ್ಲ 1 kg ಕೊಟ್ಟಿದ್ದಾರೆ ಗೈಸ್. ಮುಂಚೆ ರೇಟ್ ಜಾಸ್ತಿ ಆದಾಗಿದೆ, ಅರ್ಧ kg ಕೊಡ್ತಿದ್ರು, ಇವಾಗ 1 kg ಕೊಡ್ತಾರೆ. ಅಲ್ಲ, ಮಾಮೂಲು ಉಪ್ಪಿಟ್ಟಿದ್ರು. ಟೋಟಲ್ 15 ಐಟಮ್ ಗೈಸ್, 2000 ರೂಪಾಯಿ ಕೊಡ್ಬೋದಾ? ಅಕ್ಕಿಗೆ ಕೊಡ್ಬೋದು ಗೈಸ್. ಇದು 1500 ರೂಪಾಯಿ ಎಲ್ಲ ಇದ್ದಿದ್ದು ಮಾರ್ಕೆಟಲ್ಲಿ. ರೈಸು ಸ್ಟೀಮ್ ಆದರೆ ಇನ್ನೂ ಕಮ್ಮಿ ಸಿಗುತ್ತೆ, 1600 1700 ಸಿಗುತ್ತೆ. ಸೊ ಅವತ್ತು ಗೋಧಿ ಹಿಟ್ಟು ತಂದಿದ್ದು ಮತ್ತು ಅವಲಕ್ಕಿ ತಂದಿದ್ದು ಇನ್ನೂ ಹಂಗೆ ಇದೆ. ಸೊ ಜೋಡಿಸ್ಕೊತಾ ಇದ್ದಾರೆ, ಬನ್ನಿ ಜೋಡಿಸ್ಕೊಳ್ಳಿ. ಇದೇ ನಾವೇನೋ ಡಿಮಾರ್ಟ್ಗೆ ಹೋಗಿದ್ರಿ, ಈಗ ಇನ್ನೂ ತುಂಬ ಐಟಮ್ಸ್ ಬಂದಿರೋದು. ಇವೆಲ್ಲ ತಗೋತಾನೆ ಇರಲಿಲ್ಲ ಬಿಡಿ, ನಾವು ಬೇರೆವೆಲ್ಲ ಬಂದಿರೋದು ಮನೆಗೆ. ನವಿ ಇನ್ನೇನಾರು ಐಟಮ್ಸ್ ತರಬೇಕಾ? ಎಲ್ಲ ಇದಾವ ಮನೇಲಿ? ಏನೋ ಸದ್ಯಕ್ಕೆ ಬೇಕಾಗಿಲ್ಲ. ನಂದೊಂದು 1000 ರೂಪಾಯಿ ಇದಲ್ಲ. ಯಾವ್ದು 1000 ರೂಪಾಯಿ? ಗೈಸ್ ಪಾನಿಪುರಿ ಚಾಲೆಂಜ್ ಅಂತ ಇಟ್ಟಿರೋದು, ಅದನ್ನ ಅವಳ ಕೈಗೆ ಅವತ್ತೇ ಕೊಟ್ಟೆ ಗೈಸ್. ಮುದ್ದು ಅಷ್ಟೇ. ಆಮೇಲೆ ಕೊಡ್ಲಿಲ್ವಾ? ಕೊಟ್ಟಿ ಮತ್ತೆ ಇಸ್ಕೊಂಡ್ರಿ. ನನ್ನ ಹತ್ರ ಇಲ್ಬೇಕೇ ಅಲ್ಲ. ಕೊಟ್ರೆ ಸರಿ ಇವಾಗ ಮುದ್ದು. ಇಲ್ಲ ಗೈಸ್, ನನ್ನ ಹತ್ರ ಇಲ್ಲ. ಚಾಲೆಂಜ್ ಮಾಡಕ್ಕೆ
ನನ್ನ ಪರ್ಸಲ್ಲಿ ಐತೆ ಅದನ್ನ ನಾನು ಮುಟ್ಟೆ ಇಲ್ಲ. ನಾನು ಯಾಕೆ ಎತ್ಕೊಳ್ಳೋಣ ನಿನ್ ದುಡ್ಡ? ನಾನು ಸೋತಿದ್ದೀನಿ, ಸೋತು ಒಪ್ಕೊಂಡಿದ್ದೀನಿ, ನಾನು ಕೊಟ್ಬಿಟ್ಟಿದ್ದೀನಿ. ನನ್ನ ಪರ್ಸಲ್ಲಿ ಐತೆ, ನಾನು ಯಾಕೆ ಮುಟ್ಟಣ ಅದನ್ನ? ಆ ದುಡ್ಡು ನಿಂದೆ ಅಂತ ಕೊಟ್ಟಾದ್ಮೇಲೆ ನನಗೆ ವಾಪಸ್ ಕೊಟ್ರೆ ನಾನು ಖರ್ಚು ಮಾಡಿದ್ರೆ ಮತ್ತೆ ಕೇಳಂಗಿಲ್ಲ ನೀನು. ಕೊಟ್ಟಾದ್ಮೇಲೆ ಯಾಕೆ ಇಟ್ಕೋ, ಸಾಸಿವೆ ಡಬ್ಬದಲ್ಲ ಜೀರಿಗೆ ಡಬ್ಬದಲ್ಲಿ ಇಟ್ಕೋ ತಗೊಂಡು. ನನ್ನ ಪರ್ಸಲ್ಲಿ ಯಾಕೆ ಇಟ್ಟಿದ್ಯಾ? ನಿನ್ ತಪ್ಪದು. ಕೊಟ್ಟ ಮೇಲೆ ಇಸ್ಕೊಂಬಿಟ್ಬೇಕು, ಮರ್ತು ಬಿಡ್ಬೇಕು. ಹೌದು, ಅಕಸ್ಮಾತ್ ಅದು ನನ್ನ ಕಣ್ಣಿಗೆ ಬಿತ್ತು ಅನ್ಕೋ, ಅದು ಅಷ್ಟೇ ಮನ್ನಾ. ನನ್ನ ಪರ್ಸಲ್ಲಿ ಎಷ್ಟು ಎತ್ತಿದ್ಯೋ ಹಿಂಗೆ. ಅಯ್ಯೋ ಸತ್ಯ ಮಾಡು. ನಿನ್ನಲ್ಲ, ನನ್ ಮೇಲೆ ಮಾಡು. ಈ ವರ್ಷ ಅಲ್ಲ, ಟೋಟಲ್ ಆಗಿ 5 ವರ್ಷದಲ್ಲಿ ನೋಡಿ ಗೈಸ್, ನೋಡಿ ಹೆಂಗ್ ಬರ್ತೈತೆ ಆಚೆ. ಅದನ್ನ ಮತ್ತೆ ವಾಪಸ್ ಅವ್ರಿಗೆ ಕೊಟ್ಟಿದ್ದೀನಿ ಗೈಸ್. ನಾನು 1 ರೂಪಾಯಿದು ಹೊರಗಡೆ ಹೋಗಿ ತಿನ್ನಲ್ಲ ಯಾವ್ದು. ಅಯ್ಯೋ ಪಾಪ, ಬರೀ ಬುಕ್ ಮಾಡಿಸ್ಕೊಂಡ್ ತಿನ್ನೋದು, ಹೊರಗಡೆ ಹೋಗಿ ತಿನ್ನಲ್ಲ, ಬುಕ್ ಮಾಡಿಸ್ಕೊಂಡ್ ತರ್ಸ್ಕೊಂಡ್ ತಿನ್ನೋದು. ಆಯ್ತು, ಇವಾಗ ಬನ್ನಿ ಇದು ದಾರ ಕಟ್ಟಿ ನಾನು ದುಡ್ಡು 1,100 ರೂಪಾಯಿ ಕೊಟ್ಬಿಡಿ ನನಗೆ. ಅಯ್ಯ, ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಗ್ಗೆ ರಾಮಂಗು ಸೀತೆಗೂ ಏನಾಯ್ತು ನಂಗೆ ಆಯ್ತು ಇವಳ ಕತೆ. ಇಷ್ಟೊತ್ತಕ ಏನ್ ಹೇಳ್ದೆ ನಾನು? ಇಷ್ಟೊತ್ತಕ ಏನ್ ಹೇಳ್ದೆ ನಾನು? ನಾನು ಏನ್ ಹೇಳ್ದೆ? ನಾನ್ ಕೊಡವ ಅಂತ ಇಸ್ಕೊಂಡ, ನೀನ್ ಎಲ್ಲೆಲ್ಲ ಮಾಡಕ್ಬಿಟ್ರೆ ಗೈಸ್. ಈ ಫಿಡ್ಜೆಡಿ ಬಟ್ಟೆ ಇದೆಯಲ್ಲ ಇಲ್ಲಿ, ಇದ್ ರೆಡಿಗೆ ಮಡಗ್ತಾಳೆ ಗೈಸ್. ಇದು ಜಿರ್ಲೆನೋ ಪಲ್ಲಿನ ತಿನ್ಕೊಟ್ರೆ ಅವೆಲ್ಲ ಕಥೆ ಬೇಡ. ಅಮ್ಮ, ಅದು 1,000 ರೂಪಾಯಿ ದುಡ್ಡು, ಅದು 1,000 ರೂಪಾಯಿ ದುಡ್ಡು, ಅದು ಚಿಲ್ರೆ ಚಿಲ್ರೆ ಕಾಸಲ್ಲ, ಅದು 1,000 ರೂಪಾಯಿ ದುಡ್ಡು ಅಷ್ಟೇ. ದುಡ್ಡು ಅಂದ್ರೆ ಹೆಣನ ಬಾಯಿ ಬಿಡುತ್ತಲ್ಲ, ಹಂಗಾಯ್ತು ನಮ್ ನವಿದ ಕತೆ. ಎಲ್ಲೆಲ್ಲ ಇಟ್ಬಿಡೋದು, ಇವಾಗ ಬಂದು ಒದ್ದಾಡೋದು. ಇಲ್ಲ ಏನಿಲ್ಲ, ನೀನ್ ಕೊಟ್ಟ ನನ್ ಕೈಗೆ. ಸುಮ್ಮನೆ ಹೇಳ್ಬಿಟ್ರೆ ಪೈಡ್ ಅಂತ ಕಳ್ಬಿಡ್ತೀನಿ ಹಂಗೆ. ವಾಡ್ದೆ ಎಲ್ಲ ಗೈಸ್, ಎಷ್ಟು ನಾಟಕ ಆಡ್ತಾಳೆ ನೋಡಿ. ನಿಜ ಏಟ್ ಬಿತ್ತ ಮುಂದು. ಸಾರಿ, ಒಂದು ಮಿಸ್ ಆಗ್ಬಿಡ್ದೆ. ಸಾರಿ 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 ಕಣೆ, ಪ್ಲೀಸ್ ನವಿ, ಪ್ಲೀಸ್ ಕಣೆ, ಹೇಳ್ಬೇಡ, ರಕ್ತ ಎಲ್ಲ ಬಂದ್ಬಿಡುತ್ತೆ. ನಗಾಡ್ದವಳೆ ಗೈಸ್, ಅದು ತುದಿಗೆ ಬಿತ್ತು ಗೈಸ್. ನಾನು ಮಿಸ್ ಆಗಿ ಅನ್ನಕೋದೆ ತಗೊಳ್ಳ ಅಂತ, ಅದು ಟಚ್ ಆಯ್ತು ಬಾಯಿಗೆ. ನೋಡಿ ಏನಂತ ಕೌಕ ಅಂತ ನಿನ್ ಮಗ. ನವಿ ಯಾರ ಬಂದ್ರು? ಇವಳನ್ನ ಹೆಂಗೆ ನೋಡ್ಸೋದು ಗೈಸ್. ತಗ 1,000 ರೂಪಾಯಿ ನಿಂದ ಕೊಟ್ಟೆ, ಬಿದ್ದೋಯ್ತು ಕೆಳಕ್ಕೆ. ಅಯ್ಯೋ, ಕಣ್ಣು ಉಜ್ಜು, ಬೆಳ್ಳ ಹಾಕ್ಬಿಟ್ಟು ಉಜ್ಜು, ಕಣ್ಣೀರು ಬರ್ಲಿ. ರಕ್ತ ಕಣ್ಣೀರಿದು ಬೇಡ ದುರ್ಗಿ. ಸಾರಿ ಯಪ್ಪ, ಆಯ್ತು ಮನೆ ಬಿಟ್ಟೋಯ್ತೀನಿ ನಾನು. ಸುಮ್ಮನೆ ಹೇಳಿ. ಏನದು? ಸುರ್ರೆ ಹೊಡಲು ಗೈಸ್, ಕೈ ಮುರಿದ ಹೊಡಲು ಗೈಸ್. ನಮ್ ಖುಷಿ ಇರಲಿಕ್ಕೆ ಅನ್ನ ಎಲ್ಲ ತುಂಬಿದ್ದಾರೆ, ಅಂದ್ರೆ ಬಿಟ್ಟು ಅಲ್ಲೆಲ್ಲ ನನ್ ಕೈ ಮುಖ ಬಿತ್ತು. ಅಲ್ಲಿ ನೋಡು ಅನ್ನನೇ ಸೇಡುಗೆ ಸೇಡು ತೀರ್ಸ್ಕೊಂಡಿದ್ಯಾ ಅಷ್ಟೇ. ಮುದೋದು, ಕೈ ತೊಳ್ಕೋಗು. ನಂದೇ ಟೀ ಶರ್ಟ್ ಒರೆಸ್ಕೊ. ಆಯ್ತು, ಕೈ ತೊಳ್ಕೋಗು. ನಿನ್ ಟೀ ಶರ್ಟ್ ಅನ್ಬಿಟ್ಟು ಒರೆಸ್ಕೋಗಲ್ಲ ಹೋಗಿ. ಹಾಕೊಂಡಿರೋ ನನ್ ಟೀ ಶರ್ಟ್ ಪ್ಲೀಸ್ ಮುದು, ಪ್ಲೀಸ್.